ಕರ್ನಾಟಕ ರಾಜ್ಯ ಕಾರ್ಯತಾಂತ್ರಿಕ ಸಾಂಖ್ಯಿಕ ಯೋಜನೆಯ ಸ್ಥಳೀಯ ಸಂಸ್ಥೆಗಳ ವಾರ್ಷಿಕ ಲೆಕ್ಕಪತ್ರಗಳ ಆರ್ಥಿಕ ಮತ್ತು ಉದ್ದೇಶಿತ ವರ್ಗೀಕರಣ ಮಾಹಿತಿಯ ಬಗ್ಗೆ ವಿಡಿಯೋ ಟ್ಯುಟೋರಿಯಲ್. ವೆಬ್ಸೈಟ್ ಅಡ್ರೆಸ್ website.kr.nic.in/ds_clb. ಇದರಲ್ಲಿ ಫಸ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಎಂಟ್ರಿ ಮಾಡ್ಕೋಬೇಕು. ಉಡುಪಿ. ನಂತರ ಇದರಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಆರ್ ಕನ್ನಡ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಫಸ್ಟಿಗೆ ಡಿಸ್ಟಿಕ್, ನಂತರ ತಾಲೂಕ್. ಇದರಲ್ಲಿ ಕುಂದಾಪುರ, ಉಡುಪಿ, ಕಾರ್ಕಳ 3 ಆಪ್ಷನ್ಸ್ ಇದೆ. ಅದರಲ್ಲಿ ಡಿಸ್ಟಿಕ್ ಲೆವೆಲ್ ಆಫೀಸರ್ಸ್ ಎಲ್ಲ ಉಡುಪಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ತಾಲೂಕ್ ಲೆವೆಲ್ ಆಫೀಸರ್ಸು ಮತ್ತು ಗ್ರಾಮ ಪಂಚಾಯತ್ ಅವರು ಯಾವ ತಾಲೂಕಿಗೆ ಬಿಲಾಂಗ್ ಆಗ್ತಾರೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಂತರ ಅಕೌಂಟ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಪರ್ಟಿಕ್ಯುಲರ್ ಅಕೌಂಟ್ ಇಯರ್ಗೆ ಎಂಟ್ರಿ ಮಾಡ್ತಿದ್ದೀರಾ ಆ ಅಕೌಂಟ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಲೋಕಲ್ ಬಾಡಿ PRI ಆರ್ ULB. PRI ಅಂದರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಎಲ್ಲ ಡಿಸ್ಟಿಕ್ ಲೆವೆಲ್ ಆಫೀಸರ್ಸ್ ಮತ್ತು ತಾಲೂಕ್ ಲೆವೆಲ್ ಆಫೀಸರ್ಸ್ ಎಲ್ಲ PRI ಅಲ್ಲಿ ಬರ್ತದೆ. ULB ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳು ಬರ್ತದೆ. ನಾನು PRI ಸೆಲೆಕ್ಟ್ ಮಾಡ್ಕೊತೀನಿ. PRI ಅಲ್ಲಿ ZP, TP, GP ಅಂತ ಇದೆ. ಡಿಸ್ಟಿಕ್ ಲೆವೆಲ್ ಆಫೀಸರ್ಸ್ ಎಲ್ಲ ZP ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ತಾಲೂಕ್ ಲೆವೆಲ್ ಆಫೀಸರ್ಸ್ TP ಮತ್ತು ಕನ್ಸರ್ನ್ಡ್ ಗ್ರಾಮ ಪಂಚಾಯತ್ ಅವರು GP ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ GP ಅಂತ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತ್ಗಳು ಇದೆ ಪರ್ಟಿಕ್ಯುಲರ್ ತಾಲೂಕಲ್ಲಿ ಅಂತ ಆಪ್ಷನ್ಸ್ ಬರ್ತದೆ. ನಿಮ್ಮದು ಯಾವ ತಾಲೂಕು ಬೇಕೋ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಕಂಟಿನ್ಯೂ ಟು ಎಂಟ್ರಿ ಪೇಜ್. ನಂತರ ಇದರಲ್ಲಿ ಡಾಟಾ ಕಲೆಕ್ಷನ್ ಫಾರ್ಮ್ ಅಂತ 3 ಫಾರ್ಮ್ಸ್ ಇದೆ. 1.1, 1.2, 1.3. ರೆಸಿಪ್ಟ್ಸ್ ಫಾರ್ ಲೋಕಲ್ ಬಾಡೀಸ್, ಅಕೌಂಟ್ ವೈಸ್ ಎಕ್ಸ್ಪೆಂಡಿಚರ್ ಮತ್ತು ಎಂಪ್ಲಾಯಿ ಡೀಟೇಲ್ಸ್. ಫಸ್ಟು ನಾನು 1.1 ರೆಸಿಪ್ಟ್ ಫಾರ್ ಲೋಕಲ್ ಬಾಡಿ ಸೆಲೆಕ್ಟ್ ಮಾಡ್ಕೊತೀನಿ. ಅದರಲ್ಲಿ ಅಗೈನ್ ಇಂಗ್ಲೀಷ್ ಆರ್ ಕನ್ನಡ. ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ ನಂತರ ಫಸ್ಟ್ ಪೇಜಲ್ಲಿ ಸೆಲೆಕ್ಟ್ ಮಾಡಿದಂಥ ತಾಲೂಕು, ಡಿಸ್ಟಿಕ್ಕು, PRI, ಗ್ರಾಮ ಪಂಚಾಯತ್ ನೇಮ್ ಎಲ್ಲ ಬರ್ತದೆ. ನಂತರ ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ರೆಸಿಪ್ಟ್ಸ್ ಏನೆಲ್ಲ ಇದೆ ಆ ವರ್ಷದ್ದು ಅದನ್ನು ಎಂಟ್ರಿ ಮಾಡ್ಕೋಬೇಕು. ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನೋ ಫೀಲ್ಡ್ ಮಸ್ಟ್ ಆ್ಯಂಡ್ ಶುಡ್ ಎಂಟ್ರಿ ಮಾಡಲೇಬೇಕು. ನಾನೊಂದು ಡಮ್ಮಿ ವ್ಯಾಲ್ಯೂ ಎಂಟ್ರಿ ಮಾಡ್ತೀನಿ. ನಂತರ ಇದರಲ್ಲಿ ನಿಮಗೆ ಯಾವ್ಯಾವ ಫೀಲ್ಡಿಗೆ ಡೇಟಾ ಬರ್ತದೋ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಇದರಲ್ಲಿ ಗ್ರ್ಯಾಂಟ್ ರಿಸೀವ್ಡ್ ಫ್ರಮ್ ಸ್ಟೇಟ್, ಸೆಂಟ್ರಲ್ ಆರ್ ಸ್ಥಳೀಯ ಸಂಸ್ಥೆಗಳು. ನಂತರ ಸಾಲ ಲೋನ್ ತೆಗೆದಿದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಲ್ಲ ಎಂಟ್ರಿ ಮಾಡಿದ ನಂತರ ಸೇವ್ ರೆಕಾರ್ಡ್ ಅಂತ ಕೊಡಬೇಕು. ರೆಕಾರ್ಡ್ ಸೇವ್ ಆಗ್ತದೆ. ಇನ್ ಕೇಸ್ ಇದು ಎಂಟ್ರಿ ಮಾಡುವಾಗ ನಿಮ್ಮದೇನಾದರೂ ತಪ್ಪಾಗಿದ್ದಿದ್ರೆ ಮಾಡಿಫೈ ಮಾಡಬೇಕಿದೆ. ಇದರಲ್ಲಿ ಮಾಡಿಫೈ ರೆಕಾರ್ಡ್ ಅಂತ ಇದೆ. ಅದರಲ್ಲಿ ರೆಸಿಪ್ಟ್ ಫ್ರಮ್ LB's ಮಾಡಿಫೈ ಅಂತ ಆಪ್ಷನ್ಸ್ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಅಗೈನ್ ಇಂಗ್ಲೀಷ್ ಆರ್ ಕನ್ನಡ ಇದು ಪ್ರತಿಯೊಂದು ಪೇಜಲ್ಲೂ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಅದು ಮಾಡಿದ ನಂತರ ಇದರಲ್ಲಿ ನೀವು ಆಟೋಮೆಟಿಕ್ ನೀವು ಫಸ್ಟ್ ಸೆಲೆಕ್ಟ್ ಮಾಡಿದ ನಿಮ್ಮ PRI ಟೈಪು, ಗ್ರಾಮ ಪಂಚಾಯತ್ ನೇಮ್ ಎಲ್ಲ ಬರ್ತದೆ. ಡಿಸ್ಪ್ಲೇ ಅಂತ ಕೊಡಬೇಕು. ಡಿಸ್ಪ್ಲೇ ಅಂತ ಕೊಟ್ಟಾಗ ನೀವು ಎಂಟ್ರಿ ಮಾಡಿದ ಡೇಟಾ ತೋರಿಸ್ತದೆ. ಅದರಲ್ಲಿ ಎಡಿಟ್ ಮಾಡ್ಬೋದು ಅಥವಾ ನೀವು ಎಂಟ್ರಿ ಮಾಡ್ತೀರಂದರೆ ಡಿಲೀಟ್ ಕೂಡ ಮಾಡ್ಬೋದು. ಇಲ್ಲಿ ಎಡಿಟ್ ಮಾಡಿದ ನಂತರ ಇದರಲ್ಲಿ ಬೇಕಾದ್ರೆ ನೀವು ಎಕ್ಸ್ಟ್ರಾ ಏನಾದ್ರು ಸೇರಿಸ್ಬೇಕಿದ್ರೆ ಅದನ್ನು ಸೇರಿಸ್ಕೋಬೋದು. ಇದರಲ್ಲೇ ಸೇರಿಸಿದ ನಂತರ ಅಪ್ಡೇಟ್ ರೆಕಾರ್ಡ್ ಅಂತ ಕೊಡಬೇಕು. ರೆಕಾರ್ಡ್ ಅಪ್ಡೇಟ್ ಆಗ್ತದೆ. ಈ 1.1 ಅನ್ನೋದನ್ನು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳು ಮಾತ್ರ ಮಾಡಬೇಕು. ಯಾವ ಇಲಾಖೆಯವರು ಕೂಡ ಮಾಡುವ ಅಗತ್ಯ ಇರುವುದಿಲ್ಲ. ನಂತರ 1.2 ಅದು ಅಕೌಂಟ್ ವೈಸ್ ಎಕ್ಸ್ಪೆಂಡಿಚರ್. ಇದು ಎಲ್ಲರೂ ಮಾಡಬೇಕಾಗ್ತದೆ, ಎಲ್ಲರಿಗೂ ಬರ್ತದೆ. ಪುನಃ ಇದರಲ್ಲಿ ಇಂಗ್ಲೀಷ್ ಆರ್ ಕನ್ನಡ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇದು PRI ಟೈಪ್, ಅಕೌಂಟ್ ಇಯರ್ ಎಲ್ಲ ಮೊದಲು ಸೆಲೆಕ್ಟ್ ಮಾಡಿದ್ದು ಬರ್ತದೆ. ಇದರಲ್ಲಿ ಪ್ಲ್ಯಾನ್ ಟೈಪ್, ಪ್ಲ್ಯಾನ್ ಆರ್ ನಾನ್ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಂತರ ನಿಮ್ಮದು ಮೇಜರ್ ಹೆಡ್, ಯಾವುದು ಮೇಜರ್ ಹೆಡ್ಡಿಗೆ ನೀವು ಎಂಟ್ರಿ ಮಾಡ್ತೀವಿ. ಇಲಾಖೆಯವರಾದರೆ ಇಲಾಖೆಯವರದ್ದೆಲ್ಲ ಬರ್ತದೆ ಇದರಲ್ಲಿ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಆ್ಯನಿಮಲ್ ಹಸ್ಬೆಂಡ್ರಿ. ಅದೇ ಟೈಪು ತಾಲೂಕ್ ಪಂಚಾಯತ್ ಅಧಿಕಾರಿಗಳು, ತಾಲೂಕ್ ಲೆವೆಲ್ ಅಧಿಕಾರಿಗಳು ಕೂಡ ಹಾಗೆ ಗ್ರಾಮ ಪಂಚಾಯತ್ ಅವರೆಲ್ಲ ಏನು ಎಂಟ್ರಿ ಮಾಡ್ತಿದ್ರೆ ಹೌಸಿಂಗ್, ZP ಆನ್ ರಿಸೋರ್ಸ್, GP ಆನ್ ರಿಸೋರ್ಸಸ್ ಎಲ್ಲ ಇರ್ತದೆ. ಅದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಹೌಸಿಂಗ್ ಸೆಲೆಕ್ಟ್ ಮಾಡ್ಕೊತೀನಿ. ಹೌಸಿಂಗ್ ನಂತರ ಅದರಲ್ಲಿ ಮತ್ತೆ ನಾಮಿನ್ಕ್ಲೇಚರ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಹೌಸಿಂಗ್ ಸ್ಕೀಮ್ ಅಂತ. ಅದರಲ್ಲಿ ಮತ್ತೆ ಆಪ್ಷನ್ಸ್ ಕೊಟ್ಟಿದ್ದಾರೆ 3. ಅದರಲ್ಲಿ ನೀವು ಪರ್ಟಿಕ್ಯುಲರ್ ಯಾವುದಕ್ಕೆ ಎಂಟ್ರಿ ಮಾಡ್ತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಇಂದಿರಾ ಆವಾಸ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಆಟೋಮೆಟಿಕ್ಲಿ ಪರ್ಪಸ್ ಸ್ಕೀಮ್ ಕೋಡ್ ಬರ್ತದೆ ಅದರಲ್ಲಿ. ನಂತರ ಅದು ಪರ್ಪಸ್ ಟೈಪು ಸಿಂಗಲ್ ಪರ್ಪಸ್ ಎಂಟ್ರಿ ಆರ್ ಮಲ್ಟಿಪಲ್ ಪರ್ಪಸ್ ಎಂಟ್ರಿ ಅಂತ ಬರ್ತದೆ. ಸೊ ಇದರಲ್ಲಿ ಈಗ ಇದು ಸಿಂಗಲ್ ಪರ್ಪಸ್ ಎಂಟ್ರಿ.
ಇದರಲ್ಲಿ ಈಗ ನೀವು ಟೋಟಲ್ಲು ಈ ಸ್ಕೀಮಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ ಅಂತ ಹಾಕಬೇಕಾಗುತ್ತೆ. ಟೋಟಲ್ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದೀರಾ ಅಂತ. ನಾನೊಂದು 60,000 ಹಾಕ್ತೇನೆ. ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನಂತರ ಇದರಲ್ಲಿ 32 ಕಾಲಮ್ಸ್ ಬರ್ತದೆ, ಎಕ್ಸ್ಪೆಂಡಿಚರ್ ಕಾಲಮ್ಸ್. ಅದರಲ್ಲಿ ಪರ್ಟಿಕ್ಯುಲರ್ ಯಾವುದು ನಿಮಗೆ ಬರ್ತದೋ, ಖರ್ಚು ಮಾಡಿದಿರೋ ಯಾವುದಕ್ಕೆ ಅದನ್ನು ಹಾಕಬೇಕಾಗ್ತದೆ. ಇದರಲ್ಲಿ ನಾವು ಇಂದಿರಾ ಆವಾಸ್ ಯೋಜನೆಯಲ್ಲಿ ಹೌಸಿಂಗ್ ಆಗಲಿಕ್ಕೋಸ್ಕರ ನಾನು ಕಟ್ಟಡಕ್ಕೆ ಟೋಟಲ್ 60,000 ಅಂತ ಹಾಕ್ತೀನಿ. ಇಲ್ಲಿ 6 ಲ್ಯಾಕು. ಸೊ ಇದು ಎರಡು ಮ್ಯಾಚ್ ಆಗಬೇಕು, ಟೋಟಲ್ ಎಕ್ಸ್ಪೆಂಡಿಚರ್ ಮತ್ತು ನೀವು ಇಲ್ಲಿ 32 ಕಾಲಮಲ್ಲಿ ಹಾಕುವಂಥ ಡೇಟಾ ಟ್ಯಾಲಿ ಆಗಬೇಕು. ಅದರಲ್ಲಿ ಟ್ಯಾಲಿ ಆಗದಿದ್ದರೆ ರೆಕಾರ್ಡ್ ಸೇವ್ ಆಗಲ್ಲ ಅದು. ಸೊ ಇದು ನೀವು ಎಂಟ್ರಿ ಮಾಡಿದ ನಂತರ ಇಲ್ಲಿ ಸೇವ್ ಎಕ್ಸ್ಪೆಂಡಿಚರ್ ಡೀಟೇಲ್ಸ್ ಅಂತ ಆಪ್ಷನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನಂತರ ಕನ್ಫರ್ಮ್ ಟು ಎಂಡ್ ಎಂಟ್ರಿ ಆಫ್ ದಿಸ್ ನಾಮಿನ್ಕ್ಲೇಚರ್ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಅದರಲ್ಲಿ ಮತ್ತೊಮ್ಮೆ ಕೇಳ್ತದೆ. ಎಸ್ ಅಂತ ಕೊಟ್ಟ ನಂತರ ಇದರಲ್ಲಿ ನೀವು ಎಂಟ್ರಿ ಮಾಡಿದ್ದು ಬರ್ತದೆ, ಇದರಲ್ಲಿ ಈಗ ತೋರಿಸ್ತದೆ ಏನು ಎಂಟ್ರಿ ಮಾಡಿದ್ದೀರಾ ಅದನ್ನು. ಕರೆಕ್ಟ್ ಇದ್ದರೆ ಸೇವ್ ಎಕ್ಸ್ಪೆಂಡಿಚರ್ ಟು ಪರ್ಮನೆಂಟ್ ಟೇಬಲ್ ಅಂತ ಕೊಟ್ಬಿಟ್ರೆ ರೆಕಾರ್ಡ್ ಸೇವ್ ಆಗ್ತದೆ. ಇನ್ ಕೇಸ್ ನೀವು ಇದರಲ್ಲೇ ಎಂಟ್ರಿ ಮಾಡಿದ್ದೇನೋ ರಾಂಗ್ ಆದಿದ್ದರೆ ಇದಕ್ಕೆ ಡೈರೆಕ್ಟು ಎಡಿಟಿಂಗ್ ಮೆಥಡ್ ಏನಿಲ್ಲ. ಸೊ ನೀವು ಇದರಲ್ಲೇ ಅಕೌಂಟ್ ವೈಸ್ ಎಕ್ಸ್ಪೆಂಡಿಚರಲ್ಲೇ ಹೋಗಿ ನಿಮ್ಮದು ಸೆಲೆಕ್ಟ್ ಮಾಡಿ, ಯಾವ ಪ್ಲ್ಯಾನಿಗೆ ನೀವು ಚೇಂಜಸ್ ಮಾಡಬೇಕಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲು ಎಂಟ್ರಿ ಮಾಡಿದ್ದನ್ನು ನಾನು ಹೌಸಿಂಗಿಗೆ ಆವಾಗ ಎಂಟ್ರಿ ಮಾಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಇಂದಿರಾ ಆವಾಸ್ ಯೋಜನೆಯನ್ನು ನಾನು ಎಂಟ್ರಿ ಮಾಡಿದ್ದು, ಅದನ್ನು ನಾನು ಚೇಂಜಸ್ ಮಾಡಬೇಕಂತಿದ್ರೆ ಈಗ ಟೋಟಲ್ ಎಕ್ಸ್ಪೆಂಡಿಚರಲ್ಲಿ ಏನಾದರೂ ಒಂದು ಡಮ್ಮಿ ಫಿಗರ್ ಹಾಕಬೇಕಾಗತ್ತೆ. ಎನಿ ಫಿಗರ್ ನೀವು ಹಾಕ್ಬೋದು. ಅದನ್ನು ಕೊಟ್ಟ ನಂತರ ಅದರಲ್ಲಿ ಬರ್ತದೆ ಮೆಸೇಜ್, ದಿಸ್ ರೆಕಾರ್ಡ್ ಆಲ್ರೆಡಿ ಎಂಟರ್ಡ್ ವಿತ್ ಎಕ್ಸ್ಪೆಂಡಿಚರ್ 6 ಲ್ಯಾಕ್ ಅಂತ ಬರ್ತದೆ. ಸೊ ಓಕೆ ಅಂತ ಕೊಟ್ಟ ನಂತರ ಲಾಸ್ಟಿಗೆ ಎಂಡ್ ಬಂದು ಕನ್ಫರ್ಮ್ ಟು ಎಂಡ್ ಎಂಟ್ರಿ ಆಫ್ ದಿಸ್ ನಾಮಿನ್ಕ್ಲೇಚರ್ ವ್ಯೂ ಅಂತ ಇದೆ ಆಪ್ಷನ್ನು, ಅದನ್ನು ಕೊಡಬೇಕು. ಅದರಲ್ಲಿ ಮತ್ತೆ ಎಸ್ ಕೊಟ್ಟ ನಂತರ ಅದರಲ್ಲಿ ಬರ್ತದೆ. ಮತ್ತು ಇದರಲ್ಲಿ ಕನ್ಫರ್ಮ್ ಟು ಎಂಡ್ ಎಂಟ್ರಿ ಆಫ್ ದಿಸ್ ನಾಮಿನ್ಕ್ಲೇಚರ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ನೀವು ಎಂಟ್ರಿ ಮಾಡಿದ ರೆಕಾರ್ಡ್ ಬರ್ತದೆ, ಅದನ್ನು ಬೇಕಾದ್ರೆ ನೀವು ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಅದನ್ನು ಕೊಟ್ಟು ಬೇಕಾದ್ರೆ ನೀವು ಟೋಟಲ್ ಎಕ್ಸ್ಪೆಂಡಿಚರ್ ಕಮ್ಮಿ ಹಾಕೋದಿದ್ದರೆ ಅದನ್ನು ಬೇಕಾದ್ರೆ ಜಾಸ್ತಿ ಹಾಕೋಬೋದು, ಅಥವಾ ಇಲ್ಲಿ ಬೈಫರ್ಕೇಷನ್ ಮಾಡಿ ತಪ್ಪು ಇದ್ದದಿದ್ದರೆ ಅದನ್ನು ಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು. ಇದರಲ್ಲಿ ಈಗ ನಾನು ಒಂದು 7 ಲ್ಯಾಕ್ ಅಂತ ಹಾಕ್ತೀನಿ. ಸೊ 7 ಲ್ಯಾಕ್ ಹಾಕಿ ಇದರಲ್ಲೂ ಹಾಗೆ ಟೋಟಲ್ ಕಟ್ಟಡ ಬೇಕಾದ್ರೆ ನೀವು ಇದರಲ್ಲಿ ಯಾವುದು ಪರ್ಟಿಕ್ಯುಲರ್ ನಿಮ್ಗೆ ಬರ್ತದೆ ಅಂತ ಹಾಕಿ ಅದರಲ್ಲಿ ಬೇಕಾದ್ರೆ ಹಾಕ್ಕೊಳ್ಬೋದು. ಅದರಲ್ಲಿ ಈಗ ನಾನಿಲ್ಲಿ ಸ್ಯಾಲ್ರೀಸಿಗೆ 1 ಲ್ಯಾಕ್ ಅಂತ ಹಾಕ್ತೀನಿ. ಹಾಕಿದ ನಂತರ ಕರೆಕ್ಟ್ ಆದ ನಂತರ ಇಲ್ಲಿ ಮಾಡಿಫೈ ರೆಕಾರ್ಡ್ ಆಪ್ಷನ್ಸ್ ಇದೆ. ಮಾಡಿಫೈ ರೆಕಾರ್ಡ್ ಕೊಟ್ಟ ನಂತರ ರೆಕಾರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೀವು ಎಂಟ್ರಿ ಮಾಡಿದ ತೋರಿಸ್ತದೆ ಅಗೇನ್ ಇಲ್ಲಿ ನೀವು ಈಗ ಎಂಟ್ರಿ ಮಾಡಿದ್ದು. ನಂತರ ಅದನ್ನು ಸೇವ್ ಪರ್ಮನೆಂಟ್ ಟೇಬಲಿಗೆ ಸೇವ್ ಮಾಡ್ಕೋಬೇಕು. ಸೊ ರೆಕಾರ್ಡು ಸೇವ್ ಆಗ್ತದೆ. ಸೊ ಎಡಿಟ್ ಮಾಡುವುದು ಡೈರೆಕ್ಟ್ ಎಂಟ್ರಿ ಮಾಡಬೇಕಾಗ್ತದೆ ನೀವು, ಡೈರೆಕ್ಟ್ ಆಪ್ಷನ್ ಏನಿಲ್ಲ ಇದರಲ್ಲಿ. ಮತ್ತು ಸಿಂಗಲ್ ಪರ್ಪಸ್ಸು ಮಲ್ಟಿಪಲ್ ಪರ್ಪಸ್ ಅಂತ ಕೂಡ ಬರ್ತದೆ. ಅದನ್ನು ಈಗ ಮಲ್ಟಿಪಲ್ ಪರ್ಪಸ್ ಎಂಟ್ರಿ ಮಾಡೋದು ಹೇಗಂದರೆ ಅಗೇನ್ ಇದರಲ್ಲಿ ಪ್ಲ್ಯಾನ್ ಆರ್ ನಾನ್ ಪ್ಲ್ಯಾನ್ ನಿಮ್ಮದು. ಈಗ ಇದರಲ್ಲಿ ಗ್ರ್ಯಾಂಟ್ಸ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂತ ಸೆಲೆಕ್ಟ್ ಮಾಡಿದ ನಂತರ ಇದರಲ್ಲಿ ಒಂದೇ ಆಪ್ಷನ್ಸ್ ಇರೋದು ಲೆಕ್ಕಶಾಸ್ತ್ರಿಗೆ ಗ್ರ್ಯಾಂಟ್ಸ್ ಟು ಗ್ರಾಮ ಪಂಚಾಯತ್ ಅನ್ಟೈಡ್ ಗ್ರಾಂಟ್ಸ್ ಅಂತ. ಅದರಲ್ಲಿ ಈಗ ಪರ್ಪಸ್ ಟೈಪ್ ಮಲ್ಟಿಪಲ್ ಪರ್ಪಸ್ ಎಂಟ್ರಿ ಅಂತ ಬರ್ತದೆ. ಮಲ್ಟಿಪಲ್ ಪರ್ಪಸ್ ಅಂದರೆ ನೀವು ಒಂದೇ ಕೋಡ್ನಾಡಿ ತುಂಬ ಉದ್ದೇಶಕ್ಕೆ ಖರ್ಚು ಮಾಡಿರ್ಬೋದು. ಸೊ ಆ ಎಲ್ಲ ಉದ್ದೇಶದ ಎಕ್ಸ್ಪೆಂಡಿಚರ್ ಸೇರಿಸಿ ನೀವು ಟೋಟಲ್ ಆಗಿ ಇಲ್ಲಿ ಹಾಕಬೇಕಾಗತ್ತೆ. ನಾನೊಂದು 50,000 ಹಾಕಿದ್ದೀನಿ. 15,000 ಹಾಕಿದ ನಂತರ ಇಲ್ಲಿ ಸೇವ್ಡ್ ಅಂತ ಬರ್ತದೆ. ಅದರಲ್ಲಿ ನಂತರ ಇಲ್ಲಿ ಉದ್ದೇಶಿತ ವರ್ಗೀಕರಣದ ಹೆಸರು ಅಂತ ಬರ್ತದೆ. ಅದರಲ್ಲಿ ನೀವು ಯಾವೆಲ್ಲ ಉದ್ದೇಶಕ್ಕೆ ಖರ್ಚು ಮಾಡಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ಅದರಲ್ಲಿ ನಿಮ್ಮದು ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆ ಸ್ಕೀಮಿಗೆ ಖರ್ಚು ಮಾಡಿದ್ದೀರಾ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇದರಲ್ಲಿ ಫಸ್ಟು ಎಜುಕೇಷನ್ ಆ್ಯಂಡ್ ಅಫೇರ್ಸ್ ಅಂತ ಕೊಡ್ತೀನಿ. ಅದರಲ್ಲಿ ಒಂದು ಸ್ಟೂಡೆಂಟ್ ಸ್ಕಾಲರ್ಶಿಪ್ಪಿಗೆ ಅಂತ ಒಂದು 10,000 ಖರ್ಚು ಮಾಡಿದ್ದೀರಾ. ಈ ಉದ್ದೇಶಕ್ಕೆ 10,000 ಖರ್ಚು ಮಾಡಿದ್ದೀರಾ. ಸೊ ಈಗ ಇನ್ನೊಂದು ಉದ್ದೇಶಕ್ಕೆ ನೀವು ಹಾಕಬೇಕಾಗ್ತದೆ. ಅದಾದ ನಂತರ ಸೇವ್ ಎಕ್ಸ್ಪೆಂಡಿಚರ್ ಡೀಟೇಲ್ ಅಂತ ಕೊಡಬೇಕು. ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ರೆಕಾರ್ಡ್ ಅಂತ ಕೇಳ್ತದೆ. ನೆಕ್ಸ್ಟ್ ಪರ್ಪಸ್ಸಿಗೆ ಎಂಟ್ರಿ ಮಾಡಬೇಕಾದ್ರೆ ನೆಕ್ಸ್ಟ್ ಪರ್ಪಸ್ ಇದ್ದರೆ ನೆಕ್ಸ್ಟ್ ರೆಕಾರ್ಡ್ ಅಂತ ಕೊಡಬೇಕು. ಕೊಟ್ಟ ನಂತರ ಪುನಃ ಬರ್ತದೆ. ಇದರಲ್ಲಿ ಪುನಃ ವರ್ಗೀಕರಣದ ಹೆಸರು
ಯಾವ ವರ್ಗೀಕರಣಕ್ಕೆ ಮತ್ತೆ ನೀವು ಖರ್ಚು ಮಾಡಿದ್ದೀರಾ ಅದರಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಈಗ ಹೆಲ್ತ್ ಅಫೇರ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕೊಡ್ತೀನಿ ನಾನು. ಅದರಲ್ಲಿ ನೀವು ಯಾವುದಕ್ಕೆ ಹಾಕಿ ಖರ್ಚು ಮಾಡಿದ್ದೀರಾ, ನಾನೀಗ ಸ್ಯಾಲ್ರೀಸಿಗೆ ಒಂದು 20,000 ಹಾಕ್ತೀನಿ. ಯಾವುದಕ್ಕೆ ಖರ್ಚು ಮಾಡಿದ್ದೀರಾ ಅಂತ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಹಾಕಿ ನಂತರ ಸೇವ್ ಎಕ್ಸ್ಪೆಂಡಿಚರ್. ಸೊ ಇದೇ ರೀತಿ ನೀವು ಎಷ್ಟು ರೆಕಾರ್ಡ್ ಎಂಟ್ರಿ ಮಾಡಬೇಕೋ ನೆಕ್ಸ್ಟ್ ರೆಕಾರ್ಡ್ ಕೊಡ್ತಾ ಹೋಗಬೇಕಾಗತ್ತೆ. ಟೋಟಲ್ ನಿಮ್ಮದು ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಪೆಂಡಿಚರು ನೀವು ಇಲ್ಲಿ ಎಂಟ್ರಿ ಮಾಡಿದಂಥ ಎಕ್ಸ್ಪೆಂಡಿಚರ್ ಟೋಟಲ್ ಸೇಮ್ ಆಗಬೇಕಾಗತ್ತೆ. ನಂತರ ಇಲ್ಲಿಗ ನಾನು ಮತ್ತೆ ಅಗ್ರಿಕಲ್ಚರಿ ಫಾರೆಸ್ಟ್ರಿ ಫಿಶಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮದು ಪರ್ಟಿಕ್ಯುಲರ್ ಆಗಿ ಯಾವ ನಾಮಿನ್ಕ್ಲೇಚರು ಬರ್ತದೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಉದ್ದೇಶಿತ ವರ್ಗೀಕರಣ ಹೆಸರು ಪರ್ಪಸ್ ಕ್ಲಾಸಿಫಿಕೇಷನ್ ಯಾವುದು ನಿಮಗೆ ಬರ್ತದೋ ಅದರಲ್ಲಿ ಸೆಲೆಕ್ಟ್ ಮಾಡಿ ನೀವು ಅದರಲ್ಲಿ ಹಾಕಬೇಕಾಗತ್ತೆ. ಇದರಲ್ಲಿ ನಾನೊಂದು 20,000 ಹಾಕ್ತೀನಿ. ಸೊ ಇಲ್ಲಿ ಸೇವ್ ಕೊಡಬೇಕು. ಈಗ ನಂದು ಆ ಪರ್ಪಸ್ನಲ್ಲಿ ಎಲ್ಲ ರೆಕಾರ್ಡ್ ಎಂಟ್ರಿ ಆಗಿದ್ದಿದ್ರೆ ಕಂಪ್ಲೀಟ್ ಆಗಿದ್ದಿದ್ರೆ ಇನ್ನು ಯಾವ ರೆಕಾರ್ಡ್ ಎಂಟ್ರಿ ಮಾಡಲಿಕ್ಕೆ ಇಲ್ಲದೇ ಇದ್ದರೆ ಕನ್ಫರ್ಮ್ ಟು ಎಂಡ್ ಎಂಟ್ರಿ ಆಫ್ ದಿಸ್ ನಾಮಿನ್ಕ್ಲೇಚರ್ ಅಂತ ಇದೆ, ಅದನ್ನು ಕೊಡಬೇಕು. ಅದನ್ನು ಕೊಟ್ಟ ನಂತರ ನೀವು ಎಂಟ್ರಿ ಮಾಡಿದ ರೆಕಾರ್ಡ್ ಎಲ್ಲ ಇಲ್ಲಿ ತೋರಿಸ್ತದೆ. ಇಲ್ಲಿ ಬೇಕಾದ್ರೆ ನೀವು ಅಗೇನ್ ಇಲ್ಲೇ ಕೂಡ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಕರೆಕ್ಟ್ ಇದೆ ಅಂತ ಇದ್ದರೆ ಇಲ್ಲಿ ಸೇವ್ ಎಕ್ಸ್ಪೆಂಡಿಚರ್ ಟು ಪರ್ಮನೆಂಟ್ ಟೇಬಲ್ ಅಂತ ಕೊಡಬೇಕಾಗುತ್ತೆ. ಅಲ್ಲಿ ಕೊಟ್ಟ ನಂತರ ಅದು ಸೇವ್ ಆಗ್ತದೆ. ಸೊ ಇಲ್ಲಿ ಎಡಿಟ್ ಮಾಡಬೇಕಾದ್ರೂ ಹಾಗೆ ನೀವು ಫಸ್ಟ್ ಹೇಗೆ ಆಪ್ಷನ್ ಇಲ್ಲಿ ಹೋಗಿ ಸೇಮ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಯಾವ ಸ್ಕೀಮಿದ್ದು ನೀವು ಎಡಿಟ್ ಮಾಡಬೇಕಂತಿದ್ದೀರಾ ಅದನ್ನೇ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾನು ಗ್ರಾಂಟ್ಸ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಿಗೆ ಎಂಟ್ರಿ ಮಾಡಿದ್ದೀನಿ. ಅದರಲ್ಲಿ ಒಂದೇ ಆಪ್ಷನ್ಸ್ ಇರೋದು, ಅದನ್ನು ಸೆಲೆಕ್ಟ್ ಮಾಡಿ ನಂತರ ಒಟ್ಟು ಡಮ್ಮಿ ಫಿಗರ್ ಯಾವುದಾದ್ರು ಹಾಕ್ಬೋದು. ನೀವು ಹಾಕಿದ ನಂತರ ಕ್ಲಿಕ್ ಟು ಎಕ್ಸ್ಪೆಂಡಿಚರ್ ಕೊಟ್ಟ ಬಟನ್ ಕೊಟ್ಟು ಕೂಡಲೇ ಇಲ್ಲಿ ಆಲ್ರೆಡಿ ಎಂಟರ್ಡ್ ಅಂತ ಬರ್ತದೆ. ಓಕೆ ಅಂತ ಕೊಟ್ಟು ಅಗೈನ್ ಲಾಸ್ಟಿಗೆ ಕನ್ಫರ್ಮ್ ಟು ಎಂಡ್ ಎಂಟ್ರಿ ಆಫ್ ದಿಸ್ ನಾಮಿನ್ಕ್ಲೇಚರ್ ಆರ್ ವ್ಯೂ ಅಂತ ಇದೆ, ಅದನ್ನು ಕೊಡಬೇಕು. ಇದು ಎಡಿಟ್ ಮಾಡಲಿಕ್ಕೆ ಮಾತ್ರ ಇದು. ಇಲ್ಲಿ ನಂತರ ಅಗೈನ್ ಕನ್ಫರ್ಮ್ ಟು ಎಂಡ್ ಎಂಟ್ರಿ ಆಫ್ ದಿಸ್ ನಾಮಿನ್ಕ್ಲೇಚರ್. ಸೊ ಆಗ ನೀವು ಎಂಟ್ರಿ ಮಾಡಿದ್ದೆಲ್ಲ ಇದರಲ್ಲಿ ಬರ್ತದೆ. ಬೇಕಾದ್ರೆ ಇದರಲ್ಲಿ ನೀವು ಅಗೈನ್ ಚೇಂಜಸ್ ಮಾಡ್ಕೋಬೋದು. ಏನಾದ್ರು ಚೇಂಜಸ್ ಇದ್ದರೆ ಎಡಿಟ್ ಕೊಟ್ಟು ಅದರಲ್ಲಿ ಚೇಂಜಸ್ ಮಾಡಿ ಪರ್ಮನೆಂಟ್ ಟೇಬಲಿಗೆ ಸೇವ್ ಮಾಡ್ಕೋಬೋದು. ಇದು 1.2 ಇದು ಎಲ್ಲರೂ ಫಿಲ್ ಮಾಡಬೇಕಾಗುತ್ತದೆ. ULB PRIಸು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಫಿಲ್ ಮಾಡಬೇಕಾಗುತ್ತೆ. ನಂತರ 1.3 ಇದು ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನಲ್ಲಿ ವರ್ಕ್ ಮಾಡ್ತಿರೋರ ಮಾಹಿತಿ ಕೇಳುವ ಬಗ್ಗೆ. ಇದನ್ನು ಡಿಪಾರ್ಟ್ಮೆಂಟ್ ಅವರು ಫಿಲ್ ಮಾಡಬೇಕಾಗಿಲ್ಲ. ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅವರು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು, ಫಿಲ್ ಮಾಡಬೇಕಾಗ್ತದೆ. ಇದರಲ್ಲಿ ಅಗೇನ್ ಇಂಗ್ಲೀಷ್ ಆರ್ ಕನ್ನಡ. ಅದರಲ್ಲಿ ನಿಮಗೆ ಯಾವ ಸೆಕ್ಟ್ರಲ್ಲಿ ಈಗ ಫಸ್ಟ್ ವಾಟರ್ ಸಪ್ಲೈ ಆರ್ ಸ್ಯಾನಿಟರಿ ಎಂಟ್ರಿ ಮಾಡ್ತಿದ್ದೀರಾ, ಯಾವುದನ್ನು ಎಂಟ್ರಿ ಮಾಡ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ವಾಟರ್ ಸಪ್ಲೈಯಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಮತ್ತು ಟೆಂಪ್ರರಿ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಗ್ರೇಡ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಂಜಿನಿಯರ್ಸ್ ಇರ್ತಾರೆ, ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಗ್ರೇಡ್ ಬರ್ತದೋ ಅವರು ಸೆಲೆಕ್ಟ್ ಮಾಡ್ಕೋಬೋದು. ಗ್ರಾಮ ಪಂಚಾಯತ್ಗಳು ಬೇಕಾದರೆ ಡಿ ಗ್ರೇಡನ್ನೇ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಇದರಲ್ಲಿ ಸ್ಯಾಲ್ರೀಸ್ ಮಾತ್ರ ಟೋಟಲ್ 6 ಜನ ಎಂಪ್ಲಾಯೀಸಿನ ಟೋಟಲ್ ಓವರಾಲ್ ಸ್ಯಾಲ್ರಿ ಆ ವರ್ಷದಲ್ಲಿ 6 ಜನ ಎಂಪ್ಲಾಯೀಸಿಗೆ ಕೊಟ್ಟಂಥ ಓವರಾಲ್ ಸ್ಯಾಲ್ರಿ ಎಷ್ಟಿದೆ ಅದನ್ನು ಹಾಕಬೇಕಾಗ್ತದೆ. ಟೋಟಲ್ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ ಹಾಕುವುದಲ್ಲ. ಇದರಲ್ಲಿ ನಾನೊಂದು 30,000 ಇದೊಂದು 10,000 ಅಂತ ಹಾಕ್ತೇನೆ. ಸೇವ್ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದೀಗ ನೀವು ಇನ್ ಕೇಸ್ ಏನಾದ್ರು ಎಡಿಟ್ ಮಾಡಬೇಕಿದ್ರೆ ಇದು ತಪ್ಪಾಗಿದ್ದಿದ್ರೆ ಮಾಡಿಫೈ ರೆಕಾರ್ಡಲ್ಲಿ ಎಂಪ್ಲಾಯ್ ಡೀಟೇಲ್ WTRS ಮಾಡಿಫೈ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಂಗ್ಲೀಷ್ ಆರ್ ಕನ್ನಡ ಸೆಲೆಕ್ಟ್ ಮಾಡಿದ ನಂತರ ಇದರಲ್ಲಿ ನೀವು ಮೊದಲೇ ಸೆಲೆಕ್ಟ್ ಮಾಡಿದ್ದು ಬರ್ತದೆ, ಅದರಲ್ಲಿ ಡಿಸ್ಪ್ಲೇ ಅಂತ ಬರ್ತದೆ. ಅದರಲ್ಲಿ ಬೇಕಾದ್ರೆ ನೀವು ಎಡಿಟ್ ಕೂಡ ಮಾಡ್ಬೋದು, ಇಲ್ಲಿ ನೀವು ಎಂಟ್ರಿ ಮಾಡ್ತೀರಾ ಅಂದರೆ ಡಿಲೀಟ್ ಕೂಡ ಮಾಡ್ಬೋದು. ಇಲ್ಲಿ ಎಡಿಟ್ ಮಾಡಿ ಇದರಲ್ಲಿ ಸ್ಯಾಲ್ರೀಸ್ ಏನಾದರೂ ಕಮ್ಮಿ ಹಾಕಿದ್ದಿದ್ರೆ ಜಾಸ್ತಿ ಹಾಕಿ ಅಪ್ಡೇಟ್ ರೆಕಾರ್ಡ್ ಕೊಟ್ಟರೆ ರೆಕಾರ್ಡ್ ಅಪ್ಡೇಟ್ ಆಗ್ತದೆ. ಇದು ಇಷ್ಟು 1.3 ಇದು. ಸೊ ಇದೀಗ ನಿಮಗೆ ಇನ್ ಕೇಸ್ ಮಾಸ್ಟರ್ ಟೇಬಲ್ ರೆಕಾರ್ಡಲ್ಲಿ ನಿಮಗೆ ಇದಿಷ್ಟು ಮಾಹಿತಿಯನ್ನು ಭರ್ತಿ ಮಾಡೋ ನಮೂನೆಗಳು. ಇಲ್ಲಿ ಮಾಸ್ಟರ್ ಟೇಬಲ್ ರೆಕಾರ್ಡಲ್ಲಿ ನಿಮಗೆ
ಮೇಜರ್ ಹೆಡ್ಡು ನಿಮಗೆ ಇನ್ ಕೇಸ್ ಯಾವ ಪ್ಲ್ಯಾನ್ ಇದೆ ಅಂತ ಗೊತ್ತಾಗದೇ ಇದ್ದರೆ, ಪ್ಲ್ಯಾನ್ ಆರ್ ನಾನ್ ಪ್ಲ್ಯಾನ್, ಅದರಲ್ಲಿ ಬೇಕಾದ್ರೆ ಪ್ಲ್ಯಾನು ಮತ್ತು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂತ ಸೆಲೆಕ್ಟ್ ಮಾಡಿದರೆ ಪಿ ಆರ್ಗೆ ಸಂಬಂಧಪಟ್ಟ ಮೇಜರ್ ಹೆಡ್ಸು ಎಲ್ಲ ಡಿಸ್ಪ್ಲೇ ಆಗ್ತದೆ. ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇದು ಸೇರಿ ಡಿಸ್ಪ್ಲೇ ಆಗ್ತದೆ. ಅದರಲ್ಲೂ ಬೇಕಾದರೆ ನಾಮಿನ್ಕ್ಲೇಚರ್ ಬೇಕಾದ್ರೆ ನಿಮಗೆ ಇದರಲ್ಲಿ ನಿಮಗೆ ಇಲ್ಲಿ ಪ್ಲ್ಯಾನ್ ಟೈಪ್ ಪ್ಲ್ಯಾನ್ ಆರ್ ನಾನ್ ಪ್ಲ್ಯಾನ್, ಪಿ ಆರ್ ಐ ಟೈಪ್ ಝಡ್ ಪಿ ಟಿ ಪಿ, ಯಾವ ಜಿ ಪಿ ಅವರಿಗೆ ಅವರ ನಾಮಿನ್ಕ್ಲೇಚರ್ ಗೊತ್ತಿಲ್ಲದೆ ಇದ್ದರೆ ಜಿ ಪಿ ಅಂತ ಸೆಲೆಕ್ಟ್ ಮಾಡಿ ವ್ಯೂ ರೆಕಾರ್ಡ್ ಅಂತ ಕೊಡಬೇಕು. ವ್ಯೂ ರೆಕಾರ್ಡ್ ಅಂತ ಕೊಟ್ಟ ನಂತರ ಅದರಲ್ಲಿ ಡಿಸ್ಪ್ಲೇ ಆಗ್ತದೆ ಅವರ ಜಿ ಪಿಗೆ ಸಂಬಂಧಪಟ್ಟಂತಹ ಯಾವುದೆಲ್ಲ ನಾಮಿನ್ಕ್ಲೇಚರ್ ಇದೆ ಅದು ಎಲ್ಲ ಸೆಲೆಕ್ಟ್ ಆಗ್ತದೆ. ಇಲ್ಲಿ ವ್ಯೂ ರೆಕಾರ್ಡ್ ಅಂತ ಕೊಟ್ಟ ನಂತರ ಇಲ್ಲಿ ಜಿ ಪಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ನಾಮಿನ್ಕ್ಲೇಚರು ಎಲ್ಲ ಡಿಸ್ಪ್ಲೇ ಆಗ್ತದೆ. ಇದರಲ್ಲಿ ಮೇಜರ್ ಹೆಡ್ಡು, ನಾಮಿನ್ಕ್ಲೇಚರ್ದು ನೇಮು, ಡಿಸ್ಕ್ರಿಪ್ಷನ್ನು ಎಲ್ಲ ಡಿಸ್ಪ್ಲೇ ಆಗ್ತದೆ. ನಿಮ್ಗೆ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಇದನ್ನು ಬೇಕಾದರೆ ನೀವು ರೆಫರ್ ಮಾಡ್ಕೋಬೋದು. ಇದರಲ್ಲಿ ಇಷ್ಟೇ ಇದೆ. ಇದು ನಮ್ಮ ಎಕನಾಮಿಕ್ ಆ್ಯಂಡ್ ಪರ್ಪಸ್ ಕ್ಲಾಸಿಫಿಕೇಷನ್ನ ಎಂಟ್ರಿ ಮಾಡುವಂತಹ ವಿಧಾನ ಇದು. ಥ್ಯಾಂಕ್ ಯು.